ನೋಡಿ, ಇವತ್ತಿನ ದಿವಸ ನಾವೆಲ್ಲ ಸಂವಿಧಾನವನ್ನು ನೋಡ್ಕೊಂಡು ಬದುಕುವಂಥವ್ರು. ಹಾಗಾಗಿ ನ್ಯಾಯಾಲಯ ಏನೇ ತೀರ್ಪುಗಳನ್ನು ಕೊಟ್ಟರೂ ಕೂಡ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಅಷ್ಟು ಹೇಳೋದಕ್ಕೆ ನನ್ನ ಕೈಲಿ ಸಾಧ್ಯ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅದನ್ನೆಲ್ಲ ಯಾರಾದರೂ ಅದನ್ನು ಅನುಭವಿಸಬೇಕಾಗುತ್ತೆ, ಅಥವಾ ಅವರು ನಿರಪರಾಧಿಯಿಂದ ಹೊರಗಡೆ ಬಂದರೆ ನಾವೆಲ್ಲರೂ ಖುಷಿ ಪಡ್ತೀವಿ. ಏನೇ ಆಗಲಿ ಸತ್ಯ ಸಾಯ್ಬಾರ್ದು. ಸರ್, ಇತ್ತೀಚಿನ ವರ್ಷಗಳಲ್ಲಿ ಪರಭಾಷಾ ಚಿತ್ರಗಳ ಹಾವಳಿ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ದೀರಿ. ಈ ವರ್ಷ ಹೇಗೆ ಕಾಣಿಸ್ತು ನಿಮ್ಗೆ? ಯಾಕಂದ್ರೆ ರೀಸೆಂಟ್ ಆಗಿ ಪುಷ್ಪ 2 ಅಲ್ಲ, ಪ್ರತಿ ವರ್ಷ ಜಾಸ್ತಿನೇ ಆಗ್ತಾ ಇದೆ, ಅದೇನು ಕಮ್ಮಿ ಆಗ್ತಾ ಇಲ್ಲ. ಇವತ್ತು ನಾವು ಪರಭಾಷಾ ಚಿತ್ರಗಳನ್ನ ಇಂತಿಷ್ಟೇ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಅಡ್ಡಿಪಡಿಸಿದ್ದು ನ್ಯಾಯಾಲಯ. ನೀವು ಯಾವುದೇ ಭಾರತೀಯರು ಯಾವುದೇ ಎಲ್ಲೇ ಜಾಗದಲ್ಲೂ ಒಂದು ವ್ಯಾಪಾರ ಮಾಡಿದ್ರೆ ಅದಕ್ಕೆ ಅಡ್ಡಿಪಡಿಸಬಾರ್ದು, ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ 200-250 ಪುಷ್ಪ ಚಿತ್ರ ಒಂದೇ ಒಂದು 350 ಚಿತ್ರಮಂದಿರಗಳಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಆಗಿದೆ. ಇದು ಯಾರಿಗೇ ಆದರೂ ನೋವು ತೋರಿತು. ನನ್ನಂಥ ಕನ್ನಡ ಪರ ಹೋರಾಟಗಾರನಿಗೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೂ ಬೇರೆ ದಾರಿ ಇಲ್ಲ, ನ್ಯಾಯಾಲಯಕ್ಕೆ ನಾವು ತಲೆ ಬಾಗಲೇಬೇಕು. ಈಗಾಗಲೇ ಸುಮಾರು 1-1.5 ಕೋಟಿವರೆಗೂ ನಾವು ಪರಭಾಷೆ ಚಿತ್ರವನ್ನು ತಡೆಯೋದಕ್ಕೆ ಹೋಗಿದ್ದಕ್ಕೆ ನಮ್ಮ ಮೇಲೆ ಪೆನಾಲ್ಟಿ ಬಿದ್ದಿದೆ. ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ನನ್ನ ಮುಂದಿನ ಗೆದ್ದಂಥ ಅಭ್ಯರ್ಥಿಗಳು ಮಾಡಲಿ. ನಮ್ಮ ಸಹಕಾರ ಸಂಪೂರ್ಣವಾಗಿ ಅವರಿಗಿರುತ್ತೆ.